ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ವಿಜಯಪುರ ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ರಸ್ತೆ ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ಸುಮಾರು ವರ್ಷಗಳ ಕನಸು ಇಂದು ಲೋಕಾರ್ಪಣೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಎನ್ ಕೃಷ್ಣಪ್ಪರವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷರಾದಂತಹ ಡಾಕ್ಟರ್ ಮುನಿರಾಜು ಅಪ್ಪಯ್ಯ ಹಾಗೂ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ಮತ್ತು ಆಗಮಿಸಿದಂತಹ ಗಣ್ಯರಿಂದ ತಾಯಿ ಭುವನೇಶ್ವರಿಗೆ ಧ್ವಜವಂದನೆ ಧ್ವಜಾರೋಹಣ ನೆರವೇರಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕನ್ನಡ ಸಾಹಿತ್ಯ ಭವನವನ್ನು ಉದ್ಘಾಟಿಸಿ ಅದ್ದೂರಿ ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ನೋಡಿ ಫೋಟೋ ನೋಡ್ತಾರೆ ಹೇಳ್ತಾರೆ. ನುಡಿಯ ದೀಪ ನೆಲವೆತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊನೆಯ ಕನ್ನಡದ ಕಲೆಯ ಕಿಚ್ಚೇವು ಮರದೇವು ಮನವ ತೆರೆದೇವು ಮನವ ತೆರೆದೇವು ಮನವ ನರ ನರವನೆಲ್ಲ. ವಿಜಯಪುರ ಪಟ್ಟಣದಲ್ಲಿ ಜಿಲ್ಲಾ ಕಸಪಾ ನೂತನ ಭವನ ಉದ್ಘಾಟನೆ. ಕನ್ನಡ ಮನಸ್ಸುಗಳ ಸಹಕಾರದಿಂದ ಬಹುದಿನಗಳ ಕನಸು ಕಸಪಾ ಭವನ ನಿರ್ಮಾಣವಾಗಿದೆ. ಜಿಲ್ಲಾಧ್ಯಕ್ಷ ಬಿಎನ್ ಕೃಷ್ಣಪ್ಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀ ಚನ್ನಕೇಶವ ದೇವಾಲಯ ರಸ್ತೆ ಜಿಲ್ಲಾ ಕಸಪಾ ನೂತನ ಭವನವನ್ನು ಮಾಜಿ ಸಂಸದರು ಮತ್ತು 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾದಂತಹ ಸಿ ನಾರಾಯಣಸ್ವಾಮಿರವರು ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದಂತಹ ರಾಜಣ್ಣ ಇನ್ನಿತರರು ಉಪಸ್ಥಿತರಿದ್ದು ಉದ್ಘಾಟಿಸಿದರು. ಜಿಲ್ಲಾಧ್ಯಕ್ಷ ಬಿಎನ್ ಕೃಷ್ಣಪ್ಪರವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಮಾಡಿ
ತಾಯಿ ಭುವನೇಶ್ವರಿಗೆ ಧ್ವಜ ವಂದನೆಯನ್ನ ಸಲ್ಲಿಸಿ ನಂತರ ಉದ್ಘಾಟನಾ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ಕೃಷ್ಣಪ್ಪರವರು ಮಾತನಾಡಿ, ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ಸಚಿವ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಬೇಕಿತ್ತು. ಕಾರಣಾಂತರಗಳಿಂದ ಬರಲಿಕ್ಕೆ ಆಗದೆ ಶುಭ ಹಾರೈಕೆಯನ್ನ ತಿಳಿಸಿದ್ದಾರೆ. ಹಿಂದಿನ ಸಾಲಿನ ಜಿಲ್ಲಾಧ್ಯಕ್ಷರಾಗಿದ್ದಂತಹ ಚೀಮಾ ಸುಧಾಕರ್ ಅವರ ಅವಧಿಯಲ್ಲಿ ಭವನ ನಿರ್ಮಾಣದ ಕಾರ್ಯ ಆರಂಭವಾಗಿತ್ತು. ಅಂದಿನಿಂದ ಹಲವರ ನಿರಂತರ ಪರಿಶ್ರಮ, ಬಹುದಿನಗಳ ಕನಸು, ಕನ್ನಡ ಸಾಹಿತ್ಯ ಪ್ರೇಮಿಗಳು ಹಾಗೂ ದಾನಿಗಳ ಸಹಕಾರದಿಂದ ಭವನದ ಉಳಿದ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದೇವೆ. ಈ ಕನಸಿಗೆ ಸಹಕರಿಸಿದಂತಹ ಪ್ರತಿಯೊಬ್ಬ ಕನ್ನಡ ಮನಸ್ಸುಗಳಿಗೆ ಅಭಿನಂದನೆಗಳನ್ನ ತಿಳಿಸಿದ್ರು. ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ದಾನಿಗಳಿಗೆ, ಸಹಕಾರ ನೀಡಿದ ಎಲ್ಲ ಗೌರವಾನ್ವಿತರಿಗೆ, ಕನ್ನಡ ಮನಸ್ಸುಗಳಿಗೆ ನಾನು ಮೊಟ್ಟ ಮೊದಲ ಬಾರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಒಂದು ಕಡೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಅವರು ಎಣಿಸ್ಕೊಂಡಿರ್ಬೇಕು. ನಾವು ಮೈಸೂರಿನ ಮಹಾರಾಜರು ವಿಶೇಷವಾಗಿ ಇಡೀ ಭಾರತ ದೇಶದಲ್ಲಿಯೇ ಯಾರಾದರೂ ಒಂದು ಭೂಮಿಯಾದ ಅರಮನೆ ಕಟ್ಟಿದ್ದಾರೆ, ನೀರಾವರಿಗೆ ಒತ್ತು ಕೊಟ್ಟಿದ್ದಾರೆ, ಈ ಭಾಷೆಗೆ ಒತ್ತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಾಗಡಿ ಕೃಷ್ಣರಾಜ ಒಡೆಯರು. ನಮ್ಮ ಭಾಷೆಯ ಸಾಹಿತ್ಯದ ಸೊಗಡನ್ನು ಕಂಡು ನಮ್ಮ ಭಾಷೆ, ನಮ್ಮ ಹೆಮ್ಮೆ, ನಮ್ಮ ನಾಡು, ನಮ್ಮ ಹೆಮ್ಮೆಯ ಅಭಿಮಾನದಿಂದ ದೂರದೃಷ್ಟಿಯನ್ನು ಇಟ್ಕೊಂಡು ಸಾಹಿತ್ಯದಿಂದ ಬದುಕು, ಸಾಹಿತ್ಯದಿಂದ ವ್ಯಕ್ತಿತ್ವ, ಈ ಸಾಹಿತ್ಯದ ನದಿ ನಿರಂತರವಾಗಿ ಹರಿಯಬೇಕು ಎಂಬ ಉದ್ದೇಶದಿಂದ 1915 ಮೇ 5ರಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸರ್ಕಾರದ ಪ್ರಾಥಮಿಕ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಸಹ ಅನೇಕ ಮಹನೀಯರ ಅಧ್ಯಕ್ಷರಾಗಿ ಈ ಸಮ್ಮೇಳನವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಆಶಯ ಉದ್ದೇಶಗಳು ಅಂತ ಹೇಳಿದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡುವುದು, ದತ್ತಿ ಕಾರ್ಯಕ್ರಮ ಮಾಡುವುದು, ಪುಸ್ತಕಗಳನ್ನು ಪ್ರಕಟ ಮಾಡುವುದು, ನಿಬಂಧಗಳನ್ನು ಪ್ರಕಟ ಮಾಡುವುದು, ಕವಿಗೋಷ್ಠಿ ವಿಚಾರಗೋಷ್ಠಿಗಳನ್ನು ಏರ್ಪಡಿಸುವುದರ ಮೂಲಕ ರಾಜ್ಯದಾದ್ಯಂತ ದೇಶ ವಿದೇಶಗಳಲ್ಲಿ ಕನ್ನಡದ ಕಂಪನ್ನು ಪಸರಿಸುವ ಕಾರ್ಯದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುತ್ತಾ ಹೋಗುತ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯೂ ಸಹ ತನ್ನದೇ ಆಗಿರ್ತಕ್ಕಂಥ ಚಟುವಟಿಕೆ ಹಮ್ಮಿಕೊಂಡು ಮುಂಚೂಣಿಯಲ್ಲಿರ್ತಕ್ಕಂಥದ್ದನ್ನ ನಾವುಗಳೆಲ್ಲರೂ ಸಹ ನೋಡಿದ್ದೇವೆ. ನಿಜಕ್ಕೂ ಸಹ ನಮ್ಮ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಜಿಲ್ಲೆಯ ಸಾರಥ್ಯವನ್ನು ವಹಿಸಿದಂತವರು ಹುಲಿಕಲ್ ನಟರಾಜ್ ಅವರು, ಅದರ ನಂತರ ನಮ್ಮ ಶ್ರೀಮಾ ಸುಧಾಕರ್ ಸರ್, ಮೊದಲು ಶ್ರೀಮಾ ಸುಧಾಕರ್ ಸರ್ ಅವರು, ಮತ್ತೆ ಹುಲಿಕಲ್ ನಟರಾಜ್ ಅವರು, ಮತ್ತೆ ಶ್ರೀಮಾ ಸುಧಾಕರ್ ಸರ್ ಅವರು ಸಹ ತಮ್ಮ ಸಾರಥ್ಯವನ್ನು ವಹಿಸಿಕೊಂಡು ಇಡೀ ಜಿಲ್ಲೆಯಾದ್ಯಂತ ಕನ್ನಡದ ಕಂಪನ್ನು ಬಸವಡಿಸಿಕೆ ಪ್ರಯತ್ನ ಪಟ್ಟಂತವರು. ಇಂದು ಅವರ ಪ್ರಯತ್ನ ಪಟ್ಟಿದ್ದರ ಫಲವಾಗಿ ಈ ಭವನ ನಿರ್ಮಾಣ ಆಗಬೇಕಾದ್ರೆ ವಿಶೇಷವಾಗಿ ಈ ವಿಜಯಪುರ ಪಟ್ಟಣದ ಚಿಕ್ಕರುದ್ರಪ್ಪರವರು, ತಾಲೂಕರನ್ನ, ಸಿಎಂ ಬಸವರಾಜರನ್ನ, ಸಿಎಂ ಈರಣ್ಣನ, ವಿಶೇಷವಾಗಿ ರಾಜಗೋಪಾಲನ್ನು ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕಾಗುತ್ತೆ. ಅವರೆಲ್ಲರ ಪರಿಶ್ರಮದಿಂದ ಇವತ್ತು ಈ ಭವ್ಯವಾದ ಕಟ್ಟಡ ನಮ್ಮ ಎಲ್ಲರಿಗೆ ಎದುರಿಗೆ ಸಾಕ್ಷಿಯಾಗಿ ನಿಂತಿದೆ ಅಂತ ಹೇಳಿಕ್ಕೆ ನನಗೆ ಸಂತೋಷ ಆಗುವುದು. ಇನ್ನು ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದಂತಹ ರಾಜಣ್ಣ ಮಾತನಾಡಿ, ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನ ಕಟ್ಟಬೇಕೆನ್ನುವುದು ಬಹುದಿನಗಳ ಕನಸಾಗಿತ್ತು. ಅದಕ್ಕೆ ಹಲವಾರು ಜನರ ಪರಿಶ್ರಮವಿದೆ. ಸಚಿವರು ಸಹ ಕೈಜೋಡಿಸಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು. ದೇವನಹಳ್ಳಿ ಪಟ್ಟಣದ ಪಾರಿವಾಳ ಗುಟ್ಟದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ನಡೆಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ ಭವನ ನಿರ್ಮಾಣಗೊಳ್ಳಲಿದೆ. ಇನ್ನು ಜನರಲ್ಲಿ ಕನ್ನಡ ಮಾತನಾಡುವ ಹಂಬಲವೇನಾದ್ರೂ ಇನ್ನು ಉಳಿದಿದ್ರೆ ಅದಕ್ಕೆ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಪರ ಹೋರಾಟದ ಸಂಘಟನೆಗಳು ಅವರ ಭಾಷೆಯ ಮೇಲಿನ ಪ್ರೀತಿ ಮತ್ತು ನಾಡಿನ ಅಭಿವೃದ್ಧಿಗೆ ಪೂರಕ ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಅದು ಮುಂದುವರಿಯಲಿ ಅಂತ ಹೇಳಿ ತಿಳಿಸಿದ್ರು. 21 ಕೋಟಿ ಈಗಾಗಲೇ ಎಸ್ಟಿಮೇಟ್ ಆಗಿದೆ. ಆ ಎಸ್ಟಿಮೇಟ್ ಕೂಡ ಕಡಿಮೆ ಇದೆ. ನಾವು ದೊಡ್ಡ ಭವನವನ್ನು ನಿರ್ಮಾಣ ಮಾಡಬೇಕು. ಮುಂದಿನ ದಿನಗಳಲ್ಲಿ ಕೂಡ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ಮೇಳವನ್ನು ಇಲ್ಲಿ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈಗಾಗಲೇ ಕೂಡ ಅದು ಎಸ್ಟಿಮೇಟ್ ಆಗಿರ್ತಕ್ಕಂಥದ್ದು ರಿವೈಸ್ ಮಾಡಬೇಕಂತ ಹೇಳಿ ನಮ್ಮ ಮಂತ್ರಿಗಳ ಸಮೇತ ಜಿಲ್ಲಾ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಎಲ್ಲ ಸೇರಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಇದೆ. ಈ ಕಾರ್ಯಕ್ರಮಕ್ಕೆ 4 ತಾಲೂಕುಗಳಿಂದ ಬಂದಿದ್ದೀರಿ. ತಾಲೂಕು ಅಧ್ಯಕ್ಷರುಗಳು
ಜಿಲ್ಲಾ ಪದಾಧಿಕಾರಿಗಳು, ಮಹಿಳಾ ಅಧ್ಯಕ್ಷರುಗಳು ಎಲ್ಲ ನಮ್ಮ ಮಹಿಳಾ ಅಧ್ಯಕ್ಷರುಗಳು ಎಲ್ಲ ಕೂಡ ಬಂದಿದ್ದೀರಿ. ಮಾಧ್ಯಮದ ಸ್ನೇಹಿತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ. ನಿಜವಾಗ್ಲೂ ಕೂಡ ಕನ್ನಡ ಇವತ್ತೇನಾದ್ರೂ ರಾಜ್ಯದಲ್ಲಿ ಸ್ವಲ್ಪ ಕನ್ನಡ ಮಾತಾಡ್ತಾ ಇದ್ದಾರೆ ಅಂದ್ರೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಜೊತೆಲಿ ಕನ್ನಡ ಸಂಘಗಳಿಂದ. ಅಂದಿದ್ರೆ ನಾವು ತೆಲುಗು ಮಾತಾಡ್ಬೇಕಾಗಿತ್ತು ಅಥವಾ ಹಿಂದಿ ಮಾತಾಡ್ಬೇಕಾಗಿತ್ತು. ಇವತ್ತೇನಾದ್ರೂ ಕನ್ನಡ ನಮ್ಮ ರಾಜ್ಯದಲ್ಲಿ ಉಳಿದಿದೆ, ಮುಂದುವರಿತಾ ಇದೆ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೆ ಕನ್ನಡ ಸಂಘಗಳಂತ ಹೇಳಕ್ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಈ ಭವ್ಯವಾದ ಕನ್ನಡ ನಿಜವಾಗ್ಲೂ ಕೂಡ ಇಡೀ ರಾಜ್ಯದಲ್ಲಿ ಕೂಡ ನಾವು ನೋಡಿದಂತ ಸಂದರ್ಭದಲ್ಲಿ ಈ ಕಟ್ಟಡ ಆಗಿರ್ತಕ್ಕಂಥದ್ದು ಬಹುದಿನದ ಕನಸು, ಬಹುದಿನದ ಬೇಡಿಕೆ ಇವತ್ತು ಈಡೇರ್ತಕ್ಕಂಥದ್ದು. ಇನ್ನು ಸಾಹಿತಿ ಶರಣಯ್ಯ ಹಿರೇಮಠ್ ಅವರು ರಚಿಸಿರುವಂತಹ ಕೃತಿಯನ್ನ ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ ಅವರು ಬಿಡುಗಡೆ ಮಾಡುವುದರ ಜೊತೆಗೆ ಭವನದ ನಿರ್ಮಾಣಕ್ಕೆ ಸಹಕಾರ ನೀಡಿದವರು, ದೇಣಿಗೆ ನೀಡಿದವರನ್ನ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡೋದರ ಮೂಲಕ ಗೌರವಿಸಲಾಯಿತು. ಶಿವಗಣೇಶ್ ಸರ್ಕಲ್ ಬಳಿಯಿಂದ ನೂತನ ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ತನಕ ಶಾಲಾ ಹೆಣ್ಣು ಮಕ್ಕಳಿಂದ ಕಳಸಗಳನ್ನ ಹೊತ್ತು ಸಾಂಸ್ಕೃತಿಕ ತಂಡಗಳೊಂದಿಗೆ ಹೆಜ್ಜೆಯನ್ನ ಹಾಕಿದ್ರು. ಇದೇ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್, ಕಸಪಾ ಜಿಲ್ಲಾಧ್ಯಕ್ಷ ಬಿಎನ್ ಕೃಷ್ಣಪ್ಪ, ಜಿಲ್ಲಾ ನಿಕಟ ಪೂರ್ವಾಧ್ಯಕ್ಷರಾದಂತಹ ಚೀಮಾ ಸುಧಾಕರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆರ್ಕೆ ನಂಜೇಗೌಡ, ಜಿಲ್ಲಾ ಕಸಪಾ ಕೋಶಾಧ್ಯಕ್ಷ ಡಾಕ್ಟರ್ ಮುನಿರಾಜು ಅಪ್ಪಯ್ಯ, ತಾಲೂಕು ಕಸಪಾ ಕಾರ್ಯದರ್ಶಿ ಪರಮೇಶ್, ದೇವನಹಳ್ಳಿ ತಾಲೂಕು ಉಪಾಧ್ಯಕ್ಷ ಜಿಆರ್ ಮುನಿವೀರಣ್ಣ ಮತ್ತು ರೈತ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷ ಬಿಕೆ ವಿನೋದ್ ಕುಮಾರ್ ಗೌಡ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಹೊಸಕೋಟೆ ಜಿ ಶ್ರೀನಿವಾಸ್, ವಿಜಯಪುರ ಟೌನ್ ಕಸಪಾ ಅಧ್ಯಕ್ಷ ಕನಕರಾಜು, ಕಾರ್ಯದರ್ಶಿ ಗೋವಿಂದರಾಜು, ಮಂಜುನಾಥ್, ಶರಣಯ್ಯ ಹಿರೇಮಠ, ಕಾರ್ಯದರ್ಶಿ ರಮೇಶ್ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಸಪಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ 4 ತಾಲೂಕುಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಹೋಬಳಿಗಳ ಅಧ್ಯಕ್ಷರು, ಟೌನ್ ಘಟಕಗಳ ಸೇರಿದಂತೆ ಸಾಹಿತ್ಯಾಭಿಮಾನಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನ್ಯೂಸ್ ಕರ್ನಾಟಕ 1 ಟಿವಿ ವರದಿ ಸೀತಾರಾಮ್ ಜೊತೆ ನಾಗರಾಜ್ ಎಂಆರ್.